ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಫಾರಿನ್ ಅಲ್ಲಿ ಓದಬೇಕು, ಅದರಲ್ಲೂ ಆಸ್ಟ್ರೇಲಿಯಾದಲ್ಲಿ ಓದಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀರಾ, ಅಂತ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ತಪ್ಪಾಗಲ್ಲ, ಒಂದು ಗುಡ್ ನ್ಯೂಸ್ ಅನ್ನ ತಂದಿದೀವಿ. ಅದೇನು ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಹೌದು, ಆಸ್ಟ್ರೇಲಿಯಾದ ಗ್ರಿಫಿತ್ ಯೂನಿವರ್ಸಿಟಿ ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತಾ ಇದೆ. ಏನಂದ್ರೆ ಫೀಸ್ ನಲ್ಲಿ 50% ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರುವಂತದ್ದು. ವೈಸ್ ಚಾನ್ಸಲರ್ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ನ ಘೋಷಣೆ ಮಾಡಿದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಇದು ಆರಂಭ ಆಗ್ತಾ ಇರುವಂತದ್ದು. ಯಾರೆಲ್ಲ ಫಾರಿನ್ ಅಲ್ಲಿ, ಅದರಲ್ಲೂ ಆಸ್ಟ್ರೇಲಿಯಾದಲ್ಲಿ ಗ್ರಾಜುಯೇಟ್ ಓದಬೇಕು, ಮಾಸ್ಟರ್ಸ್ ಮಾಡಬೇಕು ಅನ್ನೋ ಕನ್ಸ್ ಕಾಣ್ತಾ ಇದ್ದೀರೋ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಿಫಿತ್ ಯೂನಿವರ್ಸಿಟಿಲಿ ಆಲ್ರೆಡಿ ಲೆಟರ್ ಆಫ್ ಆಫರ್ ಅನ್ನ ಪಡ್ಕೊಂಡಿರ್ಬೇಕು. ಈಗಾಗಲೇ ಆ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ, ಗ್ರಾಜುಯೇಟ್ಗೆ ಅಥವಾ ಮಾಸ್ಟರ್ಸ್ಗೆ ನೀವು ಅಪ್ಲೈ ಮಾಡಿ ಆಫರ್ ಲೆಟರ್ ಅನ್ನ ಪಡ್ಕೊಂಡಿರ್ಬೇಕು. ಅಂತ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ 50% ಡಿಸ್ಕೌಂಟ್ ಇರುತ್ತೆ. ನಿಮ್ಮ ಪದವಿಯ ಅವಧಿ 3 ವರ್ಷ ಇದ್ರೆ 3 ವರ್ಷವೂ ಕೂಡ ಡಿಸ್ಕೌಂಟ್ ಇರುತ್ತೆ. 4 ವರ್ಷ ಇದ್ರೆ 4 ವರ್ಷವೂ ಕೂಡ 50% ವರ್ಗೂ ಕೂಡ ಡಿಸ್ಕೌಂಟ್ ಇರುತ್ತೆ. ಮತ್ತೊಂದ್ ಕಡೆ ನಿಮ್ಮ ಪದವಿಯಲ್ಲಿ ಅಥವಾ PUCಯಲ್ಲಿ ನಿಮ್ಮ CGPA 60% ಅಂದ್ರೆ 6 ಇರಬೇಕು. CGPA 6 ಯಾರೆಲ್ಲ ಪಡ್ಕೊಂಡಿದ್ದೀರೋ ಅಂತ ವಿದ್ಯಾರ್ಥಿಗಳಿಗೆ ಈ ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಅರ್ಜಿಯನ್ನ ನೀವು ಸಲ್ಲಿಸಿ, ಕೊನೆ ದಿನಾಂಕದೊಳಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು. ಆದ್ರೆ ಕಂಡೀಷನ್ಸ್ ಏನಂದ್ರೆ, ನೀವು ಆಲ್ರೆಡಿ ಆಫರ್ ಲೆಟರ್ ಅನ್ನ ಇಟ್ಕೊಂಡಿರೋ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಆಫರ್ ಲೆಟರ್ ಇಲ್ಲ ಅಂದ್ರೆ ಮೊದಲು ನೀವು ಗ್ರಿಫಿತ್ ಯೂನಿವರ್ಸಿಟಿಗೆ ನಿಮ್ಮ ಗ್ರಾಜುಯೇಷನ್ ಅಥವಾ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿ ಆಫರ್ ಲೆಟರ್ ಅನ್ನ ಪಡ್ಕೋಬೇಕು. ತದನಂತರ ನೀವು ಸೆಲೆಕ್ಟ್ ಆದ್ರೆ ಯೂನಿವರ್ಸಿಟಿಯ ನಿಮಗೆ ಇಮೇಲ್ ಮುಖಾಂತರ ಮಾಹಿತಿಯನ್ನ ಕೊಡುತ್ತೆ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.